ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಶಂಕರ್ ನಾಗ್ ಹೆತ್ತು. ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಕನಸು ಭಾರತದ ಬಹುತೇಕ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಗುರಿ. ಇದಕ್ಕಾಗಿ ವರ್ಷಗಳ ಪ್ರಯತ್ನ, ಹಣಕಾಸಿನ ಸಿದ್ಧತೆ ಮತ್ತು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಪ್ರಯತ್ನ ಮಾಡಿರ್ತಾರೆ. ಆದರೆ ಕೆಲವೊಮ್ಮೆ ಆ ಕನಸು ಒಬ್ಬ ವೀಸಾ ಆಫೀಸರ್ನ ಒಂದೇ ಒಂದು ನಿರ್ಧಾರದಿಂದ ಕೆಲವೇ ಸೆಕೆಂಡುಗಳಲ್ಲಿ ಅಂತ್ಯವಾಗುತ್ತದೆ. ವೀಸಾ ಪಡೆಯಲು ಸಾಧ್ಯವಾಗದೆ ಇಡೀ ಭವಿಷ್ಯದ ಯೋಜನೆಯೇ ನೆಲಕಚ್ಚಿ ಹೋಗುತ್ತದೆ. ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ಆಗಿದ್ರೂ ವೀಸಾ ಇಲ್ಲದೆ ಏನೇನು ಮಾಡೋ ಹಾಗಿಲ್ಲ. ಅಮೆರಿಕದಲ್ಲಿ ಓದಬೇಕು, ಕೆಲಸ ಮಾಡಬೇಕು ಅನ್ನೋದು ಕನಸು. ಆದರೆ ಅಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಸುಮ್ಮನೆ ಕೂರೋಕೆ ಆಗುತ್ತಾ? ಅಥವಾ ವೀಸಾ ಸಂದರ್ಶನದಲ್ಲಿ ಬೇಕಾಬಿಟ್ಟಿ ಮಾತನಾಡಿ ಯಾವುದೋ ಒಂದು ಪ್ರಶ್ನೆಯಲ್ಲಿ ಇಡೀ ವ್ಯಕ್ತಿತ್ವವನ್ನು ಅಳೆಯೋಕೆ ನೋಡಿದರೆ ಅದನ್ನು ಸಹಿಸಿಕೊಂಡು ಕೂರಬೇಕಾ? ಅದೇ ಕಾರಣಕ್ಕೆ ವೀಸಾ ರಿಜೆಕ್ಟ್ ಮಾಡಿದರೆ ಅಮೆರಿಕಕ್ಕೆ ಹೊರಡೋ ಪ್ರಯತ್ನದಲ್ಲಿರುವ ಭಾರತದ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಉದ್ಯಮಿಗಳಿಗೆ ಆಗಾಗ್ಗೆ ಇಂತಹ ಪರಿಸ್ಥಿತಿಗಳು ಎದುರಾಗುತ್ತಿರ್ತವೆ. ಆದರೆ ವಿದ್ಯಾರ್ಥಿಗಳ ಪಾಲಿಗೆ ವೀಸಾ ನಿರಾಕರಣೆಯು ಅವರ ಬದುಕನ್ನೇ ಬದಲಿಸಿಬಿಡುತ್ತೆ. ಇಂತಹದ್ದೇ ಒಂದು ಅನುಭವದ ವಿವರ ಈ ವಿಡಿಯೋದಲ್ಲಿದೆ. ಟಾಪ್ 15 ಯೂನಿವರ್ಸಿಟಿಯಲ್ಲಿ ಸಿಕ್ಕಿತ್ತು ಸೇಟ್, ಆದರೂ ಸಿಗಲಿಲ್ಲ F1 ವಿದ್ಯಾರ್ಥಿ ವೀಸಾ. ಇಲ್ಲಿನ ಸ್ಟೋರಿ ಒಬ್ಬ ಟ್ಯಾಲೆಂಟೆಡ್ ಇಂಜಿನಿಯರಿಂಗ್ ಪದವೀಧರನಿಗೆ ಸಂಬಂಧಿಸಿದ್ದು. ವೀಸಾ ರಿಜೆಕ್ಟ್ ಆಗಿರೋದ್ರಿಂದ ಅವರ ಕನಸು ಛಿದ್ರ ಆಯಿತು. ಈ ವಿದ್ಯಾರ್ಥಿಗೆ ಅಮೆರಿಕದ ಟಾಪ್ 15 ವಿಶ್ವವಿದ್ಯಾಲಯವೊಂದರಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರವೇಶ ಸಿಕ್ಕಿತ್ತು. ಅತ್ಯುತ್ತಮ ಶೈಕ್ಷಣಿಕ ದಾಖಲೆ ಮತ್ತು 2 ವರ್ಷಗಳ ವೃತ್ತಿಪರ ಅನುಭವವೂ ಇತ್ತು. ಫಾಲ್ 2025 ಸೆಮಿಸ್ಟರ್ಗೆ ಪ್ರವೇಶ ಪಡೆದಿದ್ದರು. ಆದರೆ ಈ ವರ್ಷ F1 ವೀಸಾ ಸಂದರ್ಶನ ಪ್ರಕ್ರಿಯೆಗಳು ಸ್ಥಗಿತಗೊಳಿಸಿರುವುದರಿಂದ ಅಪಾಯಿಂಟ್ಮೆಂಟ್ಗಳು ವಿಳಂಬವಾದವು. ಇದರಿಂದ ಅವರು ತಮ್ಮ ಪ್ರವೇಶವನ್ನು ಸ್ಪ್ರಿಂಗ್ 2026ಕ್ಕೆ ಮುಂದೂಡಬೇಕಾಯಿತು. ಅವರ ಕನಸಿನ ಹಾದಿಯ ಮೊದಲ ಅಡಚಣೆಯದು. ಅಂತೂ ನಿಗದಿಯಂತೆ ಸಂದರ್ಶನ ದಿನ ಬಂದಿತು. ಬಯೋಮೆಟ್ರಿಕ್ಸ್ ಪ್ರಕ್ರಿಯೆಗಳನ್ನು ಮುಗಿಸಿ 3 ಗಂಟೆಗಳು ಕ್ಯೂನಲ್ಲಿ ಕಾದರು. ಅನಂತರ ಆಫೀಸರ್ ಮುಂದೆ ಹೋದಾಗ ಕೆಲವೇ ನಿಮಿಷಗಳಲ್ಲಿ ಅವರಿಗೆ ವೀಸಾ ರಿಜೆಕ್ಟ್ ಸ್ಲಿಪ್ ಕೊಡಲಾಯಿತು. ಇಮಿಗ್ರೇಷನ್ ಮತ್ತು ನ್ಯಾಷನಾಲಿಟಿ ಆಕ್ಟ್ನ ಸೆಕ್ಷನ್ 214B ಅಡಿಯಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ಅಮೆರಿಕಕ್ಕೆ ಓದಲು ಹೋಗಿ ವಾಪಸ್ ಬರೋದಿಲ್ಲ ಎಂದುಕೊಂಡು 3 ಗಂಟೆ ಕಾಯಿಸಿದ ನಂತರ ಅಧಿಕಾರಿ ತನ್ನನ್ನು ಅನರ್ಹ ಎಂದು ಹೇಳಿದ್ದು ತುಂಬ ನೋವಿನ ಸಂಗತಿ ಎಂದು ತನಗಾದ ಆಘಾತದ ಬಗ್ಗೆ ರೆಡಿಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ತಮ್ಮ ಕೇಸನ್ನು ವಿವರಿಸಲು ಕೂಡ ಸರಿಯಾದ ಅವಕಾಶ ಸಿಗಲಿಲ್ಲ. ಅರ್ಹತೆಯ ಕಾರಣಕ್ಕೆ ಅವರ ಅರ್ಜಿ ರಿಜೆಕ್ಟ್ ಆಗಲಿಲ್ಲ, ಬದಲಾಗಿ ವೈಯಕ್ತಿಕ ನಿರ್ಧಾರಗಳ ಮೇಲೆ ಅವಲಂಬಿಸಿತ್ತು ಅನ್ನೋದು ಇಂಜಿನಿಯರ್ನ ಅನುಭವ. F1 ವೀಸಾ ಅಂದರೆ ಅಮೆರಿಕದಲ್ಲಿ ಪೂರ್ಣಾವಧಿಯ ಅಧ್ಯಯನಕ್ಕಾಗಿ ನೀಡಲಾಗುವ ನಾನ್ ಇಮಿಗ್ರೆಂಟ್ ವೀಸಾ. ಈ ವೀಸಾ ಪಡೆಯುವಾಗ ಅರ್ಜಿದಾರರು 3 ಮುಖ್ಯ ವಿಷಯಗಳನ್ನು ಸಾಬೀತುಪಡಿಸಬೇಕು. ಅಮೆರಿಕಕ್ಕೆ ಪ್ರವೇಶ ಮಾಡ್ತಿರೋ ಬಗ್ಗೆ ಸ್ಪಷ್ಟತೆ, ಹಣಕಾಸಿನ ಸಾಮರ್ಥ್ಯ ಹಾಗೂ ಓದು ಮುಗಿತಿದ್ದಂತೆ ದೇಶಕ್ಕೆ ವಾಪಸ್ಸಾಗುವ ಬಗ್ಗೆ ದೃಢವಾಗಿ ತಿಳಿಸಬೇಕು. ಇಲ್ಲವಾದರೆ ವೀಸಾ ರಿಜೆಕ್ಟ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕೆ ರಿಜೆಕ್ಟ್ ಆಗ್ತಿವೆ ವಿದ್ಯಾರ್ಥಿಗಳ ಅರ್ಜಿ? ಸಣ್ಣ ಅನುಮಾನ ಬಂದರೂ ಹೆಚ್ಚುವ ಪರಿಶೀಲನೆ. ಇನ್ನು ಸೆಕ್ಷನ್ 214B ಈ ನಿಯಮದ ಪ್ರಕಾರ ಪ್ರತಿಯೊಬ್ಬ ವಿದೇಶಿ ಪ್ರಜೆಯು ಕಾನ್ಸುಲರ್ ಅಧಿಕಾರಿಗೆ ತಾನು ವಲಸೆಗಾರನಾಗಿ ಹೋಗುತ್ತಿಲ್ಲ ಎಂಬುದನ್ನು ಸಾಬೀತುಪಡಿಸುವವರೆಗೆ ಅವರನ್ನು ವಲಸೆಗಾರನೆಂದೇ ಪರಿಗಣಿಸಲಾಗುತ್ತದೆ. ಇದರ ಅರ್ಥ ವಲಸೆಯಲ್ಲದ ಸ್ಟೇಟಸ್ಗೆ ನೀವು ಅರ್ಹರು ಎಂದು ಸಾಬೀತುಪಡಿಸುವ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಸಾಮಾನ್ಯವಾಗಿ 214B ಅಡಿಯಲ್ಲಿ ನಿರಾಕರಿಸುವುದು ಅಂದರೆ ಅಧ್ಯಯನದ ನಂತರ ಅರ್ಜಿದಾರರು ಅಮೆರಿಕವನ್ನು ಬಿಡುತ್ತಾರೆ ಅಂತ ಅಧಿಕಾರಿಗೆ ಮನವರಿಕೆ ಆಗಿಲ್ಲ, ಅಥವಾ ಹಣಕಾಸು ಅಥವಾ ಪ್ರವೇಶದಂತಹ ನಿರ್ದಿಷ್ಟ ವೀಸಾ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಅರ್ಥ. ಭಾರತೀಯ ವಿದ್ಯಾರ್ಥಿಗಳು ಈ 214B ವಿಭಾಗಕ್ಕೆ ಹೆಚ್ಚು ಗುರಿಯಾಗುತ್ತಿದ್ದಾರೆ. ಇದಕ್ಕೆ ಬಹಳಷ್ಟು ಕಾರಣಗಳಿವೆ. ಮೊದಲನೇದು, ಸ್ಥಳೀಯ ಭಾರತದಲ್ಲಿ ಕುಟುಂಬ, ಉದ್ಯೋಗ, ಆಸ್ತಿ ಅಥವಾ ಜವಾಬ್ದಾರಿಗಳು ಇಲ್ಲದೇ ಇರುವುದು. ಅರ್ಜಿದಾರರು ಅಧ್ಯಯನದ ನಂತರ ಭಾರತಕ್ಕೆ ಹಿಂದಿರುಗಲು ಕಾರಣವಾಗುವಂತಹ ಬಲವಾದ ವೈಯಕ್ತಿಕ ಅಥವಾ ಆರ್ಥಿಕ ಸ್ಥಿತಿಯನ್ನು ತೋರಿಸಬೇಕಾಗುತ್ತೆ. ಉದಾಹರಣೆಗೆ, ಇಲ್ಲಿರುವ ಉದ್ಯೋಗ, ಕುಟುಂಬ ಅಥವಾ ಆಸ್ತಿ ಇದೆಲ್ಲದರಿಂದ ಅಧಿಕಾರಿಗೆ ನೀವು ವಾಪಸ್ ಬರುವುದು ಮನವರಿಕೆ ಆಗದಿದ್ದರೆ
ಅಮೆರಿಕಕ್ಕೆ ವಲಸೆ ಹೋಗುವ ಉದ್ದೇಶವಿದೆ ಅಂತಲೇ ಭಾವಿಸುತ್ತಾರೆ. ಇಂತಹದ್ದೇ ಕಾರಣಗಳಿಂದಲೇ ಒಂದೆರಡು ಪ್ರಶ್ನೆಗಳಲ್ಲಿಯೇ ವೀಸಾ ರಿಜೆಕ್ಟ್ ಆಗಿ ಹೋಗುತ್ತವೆ. ಕೆಲವು ವಿದ್ಯಾರ್ಥಿಗಳ ಅನುಭವಗಳ ಪ್ರಕಾರ ಕೇವಲ ಒಂದೆರಡು ಪ್ರಶ್ನೆಗಳನ್ನು ಕೇಳಿ ನಿರಾಕರಣೆ ಪತ್ರವನ್ನು ನೀಡುವುದು ನಡೆಯುತ್ತಿದೆ. ಹೆಚ್ಚಿನ ಸಲ ತಮ್ಮ ಉದ್ದೇಶ ಅಥವಾ ಯೋಜನೆಗಳನ್ನು ವಿವರಿಸಲು ಅವರಿಗೆ ಅವಕಾಶವೇ ಸಿಗುವುದಿಲ್ಲ. ಇಲ್ಲಿ ನಿರ್ಧಾರವು ಅಧಿಕಾರಿಯ ವೈಯಕ್ತಿಕ ನಿರ್ಧಾರ, ಮನಸ್ಥಿತಿಯ ಮೇಲೂ ಅವಲಂಬಿಸಿರುತ್ತೆ. ಉದಾಹರಣೆಗೆ ವೀಸಾ ಅರ್ಜಿದಾರರ ಕುಟುಂಬದ ಹಿನ್ನೆಲೆಯೂ ಇದ್ದ ಅಧಿಕಾರಿಗೆ ಬಲವಾಗಿ ಕಂಡರೆ ಇನ್ನೊಬ್ಬರಿಗೆ ಅದು ದುರ್ಬಲವಾಗಿ ಕಾಣಬಹುದು. ಅಲ್ಲದೆ ಭಾರತೀಯ ಅರ್ಜಿದಾರರ ಸಂಖ್ಯೆ ಹೆಚ್ಚಿರುವ ಕಾರಣ ವಿಶೇಷವಾಗಿ ವಿದ್ಯಾರ್ಥಿಯ ಹಿನ್ನೆಲೆ ಮತ್ತು ಆಯ್ಕೆ ಮಾಡಿದ ಕೋರ್ಸ್ಗೆ ಸರಿಯಾದ ಹೊಂದಾಣಿಕೆ ಇಲ್ಲದಿದ್ದರೆ ಪರಿಶೀಲನೆ ಹೆಚ್ಚಾಗುತ್ತದೆ. ಕೆಲವು ಪ್ರಕರಣಗಳಲ್ಲಿ ವಲಸೆ ಉದ್ದೇಶ ಸ್ಪಷ್ಟವಾಗಿದ್ದರೂ ಉತ್ತಮ ವಿದ್ಯಾರ್ಥಿಗೆ ಅವಕಾಶ ನಿರಾಕರಿಸುವುದು ಕ್ರೂರತೆ ಅಂತ ಕಾಣುತ್ತದೆ ಎಂದು ವಿದ್ಯಾರ್ಥಿಯು ಹಂಚಿಕೊಂಡಿದ್ದಾರೆ. ಹಾಗೆ ಈ ವ್ಯವಸ್ಥೆಯನ್ನು ಸುಧಾರಿಸಲು ಕೇವಲ ಸಲಹೆಗಳನ್ನು ಸೂಚಿಸಿದ್ದಾರೆ. ಸಂದರ್ಶನದ ಬದಲು ಉದ್ದೇಶದ ಲಿಖಿತ ಹೇಳಿಕೆ, ನಿರಾಕರಣೆಗೆ ಸ್ಪಷ್ಟ ಕಾರಣಗಳನ್ನು ನೀಡುವುದು ಮತ್ತು ಮೇಲ್ಮನವಿ ಪ್ರಕ್ರಿಯೆಗಳನ್ನು ರೂಪಿಸುವುದು ಒಂದೇ ರೀತಿಯ ಪ್ರೊಫೈಲ್ನ ವಿದ್ಯಾರ್ಥಿಗಳಿಗೆ ಒಂದು ಬಾರಿ ನಿರಾಕರಿಸಿ ನಂತರ ಒಪ್ಪಿಗೆ ಕೊಟ್ಟ ಉದಾಹರಣೆಗಳನ್ನು ಅವರು ಉಲ್ಲೇಖಿಸಿದ್ದಾರೆ. ಅಂತಿಮವಾಗಿ ಈ ವಿದ್ಯಾರ್ಥಿಯು ಮತ್ತೆ ಅರ್ಜಿ ಸಲ್ಲಿಸದಿರಲು ನಿರ್ಧರಿಸಿದ್ದಾರೆ. ಈಗಾಗಲೇ ಉತ್ತಮ ಕೆಲಸ ಇದೆ, ಒಳ್ಳೆ ಕುಟುಂಬವೂ ಇದೆ. ಅದನ್ನೆಲ್ಲ ಬಿಟ್ಟು ಹೆಚ್ಚು ಅನಿಶ್ಚಿತತೆ ಇರುವ ಈ ಸಮಯದಲ್ಲಿ ಅಮೆರಿಕಕ್ಕೆ ಪ್ರಯಾಣ ಮಾಡಿ ಅಲ್ಲಿ ಶಿಕ್ಷಣ ಪಡೆಯೋಕ್ಕಿಂತಲೂ ಈಗ ಶಾಂತಿಯಿಂದ ಇರೋದು ಮತ್ತು ಆತ್ಮಗೌರವಕ್ಕೆ ಆದ್ಯತೆ ಕೊಡುತ್ತೇನೆ ಎಂದಿದ್ದಾರೆ. ಇದು ಇವರೊಬ್ಬರ ಕಥೆಯಲ್ಲ. ಇಂತಹ ಅಮೆರಿಕಕ್ಕೆ ಪ್ರವೇಶಿಸುವ ಪ್ರಯತ್ನದಲ್ಲಿರುವ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳ ಅನುಭವವಾಗಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.